ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿರಿಗೆ ಎಲ್ಲ ವಿಷಯ ಹೇಳಿ ಏನೇನು ನಡಿಬೇಕೋ ಅದನ್ನೆಲ್ಲ ನಾನೇ ನಿಂತು ನಡೆಸ್ಕೊಡ್ತೀನಿ. ಇಲ್ಲ ಮಾಧವ್ ಅವರೇ, ನನಗೆ ಇಲ್ಲಿರಕ್ಕೆ ಮನಸ್ಸು ಒಪ್ತಾ ಇಲ್ಲ. ನಾನು ಬರ್ತೀನಿ, ನನಗೇನು ಆಗಲ್ಲ, ನಾನು ಕರ್ಕೊಂಡೋಗಿ. ಅಮ್ಮ ಬೇಡ ಅಮ್ಮ, ನೀವು ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಾ. ನಿಮ್ಮ ಹೊಟ್ಟೆಲಿರೋ ಮಗು ಬಗ್ಗೆನೂ ಯೋಚನೆ ಮಾಡಿ. ನೀವು ಆಸ್ಪತ್ರೆಗೆ ಹೋಗೋದು, ನೀವು ಅಳೋದು, ಏನಾದರೂ ಒಂದು ಇನ್ಫೆಕ್ಷನ್ ಆಗೋದು, ಇದರೆಲ್ಲ ಸಮಸ್ಯೆಗಳಾಗಬಹುದು. ನೀವು ಹೋಗುವಂಥ ಪರಿಸ್ಥಿತಿ ಇದ್ರೆ ಮಾವನೇ ಹೇಳ್ತಾರೆ. ಹೌದು ತುಳಸಿಯವರೇ, ನಾನು ಅಲ್ಲಿಗೆ ಹೋಗಿ ನಿಮಗೆ ಕಾಲ್ ಮಾಡ್ತೀನಿ. ಹಾಗೇನಾದರೂ ನೀವು ಬರ್ಬೋದು ಅಂತಂದರೆ ನಾನೇ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ದತ್ತ ಅವ್ರಿಗೆ ಏನೂ ಆಗಲ್ಲ. ಕಾರ್ಯ ಎಲ್ಲ ಮುಗಿಸಿ ನಾವು ದತ್ತ ಅವ್ರನ್ನ ನೋಡಕ್ಕೆ ಹೋಗೋಣ. ಪೂರ್ಣಿ, ಹುಷಾರ್, ನಾನು ಹೋಗಿ ಬರ್ತೀನಿ. ಮಾಧವ್ ಅವರೇ, ನಾನು ಬರ್ತೀನಿ, ನಾನು ಬಿಟ್ಟೋಗ್ಬೇಡಿ, ನಾನು ಬರ್ತೀನಿ. ಆ ದತ್ತನ್ ಸಪೋರ್ಟ್ ಇದೆ ಅಂತ ತುಂಬಾ ಮೆರಿತಿದ್ದೆ ಅಲ್ವಾ ತುಳಸಿ? ಈಗೇನಾಯ್ತು? ನನ್ನನ್ನು ನಾಶ ಮಾಡೋಕ್ ಬಂದವ್ರ ಕತೆ ನನ್ನ ಹತ್ರ ಬರೋಕ್ ಮುಂಚೆನೆ ಮುಗ್ದು ಹೋಗುತ್ತೆ. ನಾನು ಅವತ್ತೇ ಹೇಳಿದ್ದೆ, ನಾನು ಜ್ವಾಲಾಮುಖಿ ಇದ್ದ ಹಾಗೆ, ಯಾರೇ ನನ್ನ ಹತ್ರ ಬಂದರೂ ಸುಟ್ಟು ಹಾಕ್ಬಿಡ್ತೀನಿ. ನನ್ನ ಮಗಳ ಮದುವೆ ನಿಂತಿದ್ದಕ್ಕೆ ನನಗೆ ಯೋಚನೆ ಇಲ್ಲ. ಇವತ್ತಲ್ಲ ನಾಳೆ ಅವಳು ಮದುವೆನ ಅದ್ದೂರಿಯಾಗಿ ಮಾಡ್ತೀನಿ. ಆದ್ರೆ ನನಗಿದ್ದಿದ್ದು ದೊಡ್ಡ ಚಿಂತೆ ಇವತ್ತೇ ನಿವಾರಣೆ ಆಯ್ತು. ಅದೇ ನನಗೆ ಸಂತೋಷ. ಇನ್ನು ಮುಂದೆ ನನ್ನ ದಾರಿಗೆ ಅಡ್ಡ ಬರೋಕ್ ನೀನು 100 ಸಲ ಯೋಚನೆ ಮಾಡಬೇಕು. ಸಿಸ್ಟರ್, ಇವ್ರ ಕಂಡೀಷನ್? ಟ್ರೀಟ್ಮೆಂಟ್ ನಡೀತದೆ ಸರ್. ಡಾಕ್ಟ್ರು ಬಂದು ಹೇಳ್ತಾರೆ. ಇವ್ರ ಕಂಡೀಷನ್ ಈಗಲೇ ಹೇಳೋಕ್ಕಾಗಲ್ಲ. ರವೀಂದ್ರ ಅವರು ಇವ್ರ ಜೊತೆ ಆಕ್ಸಿಡೆಂಟ್ ಆಗಿದ್ಲ? ಕೆಳಗಡೆ ವಾರ್ಡಲ್ಲಿ ಇಟ್ಟಿದ್ದಾರೆ. ಬಾಡಿ ತೊಗೊಂಡೋಗೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಏನು ಮಾಧವ್ ಅವರೇ, ಆಕ್ಸಿಡೆಂಟ್ ಆಗಿರೋರು ಹೇಗಿದ್ದಾರೆ ಅಂತ ನೋಡಕ್ಕೆ ಬಂದ್ರಾ ಅಥವಾ ಕಂಪ್ಲೇಂಟ್ ಕೊಡಬೇಡಿ ಅಂತ ಹೇಳಕ್ಕೆ ಬಂದ್ರಾ? ಕಂಪ್ಲೇಂಟ? ಏನು ಹೇಳ್ತಿದ್ದೀರಾ ನೀವು? ನಾವು ನಿಮ್ಮ ಮನೆಗೆ ಬಂದು ಸಮರ್ಥನ ಅರೆಸ್ಟ್ ಮಾಡಿದ್ವಲ್ಲ, ಇಲ್ಲಿ ಆಕ್ಸಿಡೆಂಟ್ ಆಗಿರೋ ದತ್ತ ಮತ್ತು ರವೀಂದ್ರ ಅವ್ರ ಕೇಸ್ನಲ್ಲೇ. ಏನು ಹೇಳ್ತಿದ್ದೀರಾ ನೀವು? ಛೇ, ಸಾಧ್ಯನೇ ಇಲ್ಲ. ದತ್ತ ಮತ್ತು ರವೀಂದ್ರ ಆಕ್ಸಿಡೆಂಟ್ ಮಾಡಿದ್ದು ಸಮರ್ಥ. ಛೇ, ಸಾಧ್ಯನೇ ಇಲ್ಲ. ಸಮರ್ಥ ಈ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ತಪ್ಪಾಗಿದೆ. ದತ್ತ ಸಮರ್ಥ ಅವ್ರ ತಾತ. ಏನು ಹೇಳ್ತಾ ಇದ್ದೀರಾ ಇನ್ಸ್ಪೆಕ್ಟರ್? ನೋಡೋಣ, ಇನ್ವೆಸ್ಟಿಗೇಷನ್ ಮಾಡ್ತೀವಲ್ಲ. ಈಗಾಗಲೇ ಸಮರ್ಥ ತಾನೇ ಆಕ್ಸಿಡೆಂಟ್ ಮಾಡೋರು ಅಂತ ಒಪ್ಕೊಂಡಿದ್ದಾನೆ. ನಾವು ಇನ್ವೆಸ್ಟಿಗೇಷನ್ಗೆ ಅಂತಲೇ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಆದರೆ ಇವರೆಲ್ಲ ನಿಮ್ಗೇನಾಗಬೇಕು ಮಾಧವ್ ಅವರೇ? ಸಮರ್ಥ ನನ್ನ ಮಗ. ವಾಟ್? ಏನು ಹೇಳ್ತಾ ಇದ್ದೀರಾ? ಅಂದರೆ ಸಮರ್ಥ ತುಳಸಿಯವ್ರ ಮಗ. ದತ್ತ ಅವರು ಸಮರ್ಥ ತಾತ. ರವೀಂದ್ರ ಸಮರ್ಥ
ಹೆಣ್ಣು ಕೊಟ್ಟು ಮಾವ. ಓಹ್ ವೆರಿ ಸ್ಯಾಡ್. ಐ ಆಮ್ ಸಾರಿ. ದತ್ತ ಅವರಿಗೆ ಎಚ್ಚರಿಕೆ ಆದಮೇಲೆ ನಮಗೆ ತಿಳಿಸಿ, ನಾವು ವಿಚಾರಣೆ ಮಾಡಬೇಕಾಗತ್ತೆ. ರವೀಂದ್ರ ಅವ್ರ ಬಾಡಿ ಎಲ್ಲಿದೆ? ಇಲ್ಲೇ ಕೆಳಗಡೆ ಬಾಟಲ್ ಐತಿ, ಬನ್ನಿ. ಏನಾಗಿದೆ ನಿನಗೆ? ಸಮಸ್ಯೆ ಆಗ್ತಿರೋದು ಪೊಲೀಸ್ ನಿನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಲ್ಲ, ನೀನೇ ಆಕ್ಸಿಡೆಂಟ್ ಮಾಡಿದ್ದೀನಿ ಅಂತ ಒಪ್ಕೋತಿದ್ಯಲ್ಲ ಅದು. ಸಮರ್ಥ್, ನೀನು ಸುಳ್ಳು ಹೇಳ್ತಿದ್ಯಾ. ಈ ಆಕ್ಸಿಡೆಂಟ್ ನೀನು ಮಾಡಿಲ್ಲ. ತಪ್ಪು ಮಾಡೋದಕ್ಕೆ ಸಾಧ್ಯನೂ ಇಲ್ಲ. ರಾತ್ರಿ ಎಲ್ಲ ಇವನು ಮನೇಲೇ ಇದ್ದ, ಅದು ನಮಗೂ ಗೊತ್ತು. ಮನೇಲೆ ಹೇಳಿದ್ನಲ್ಲ, ನಿನ್ನೆ ರಾತ್ರಿ ನಾನು ಕಾರ್ ತಗೊಂಡು ಆಚೆ ಹೋಗಿದ್ದೆ, ಆಗ ಆಕ್ಸಿಡೆಂಟ್ ಆಯಿತು. ಇದಿಷ್ಟ ನನಗೆ ಗೊತ್ತಿರೋ ಸತ್ಯ. ನನ್ನ ಬಗ್ಗೆ ಯಾರು ಯೋಚನೆ ಮಾಡಬೇಡಿ, ದಯವಿಟ್ಟು ಹೊರಟ್ಬಿಡಿ. ನಿಧಿ ಮೇಡಮ್ ಮದುವೆ ಇವತ್ತು ತುಂಬ ಮುಖ್ಯ. ಮದುವೆ ಚೆನ್ನಾಗಾಗಬೇಕು. ಪ್ಲೀಸ್ ಸರ್, ಹೊರಟ್ಬಿಡಿ. ಜಾಸ್ತಿ ಮಾತಾಡಬೇಡ ನೀನು. ನಿನ್ನೆ ರಾತ್ರಿ ಎಲ್ಲ ನಮ್ಮ ಜೊತೆಗೆ ಮಾತಾಡ್ಕೊಂಡು ಮನೆಯಲ್ಲೇ ಇದ್ದೆ, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ನಮ್ಮ ಮನೆಯಲ್ಲೇ ಮಲಗಿದ್ದೆ. ನಾನು ನಿನಗೆ ಬ್ಲ್ಯಾಂಕೆಟ್ ಹೊಚ್ಚಿದ್ದು. ನೀನು ಸುಳ್ಳು ಹೇಳ್ತಾ ಇದ್ದೆ ಸಮರ್ಥ್, ನೀನು ಆಚೆ ಹೋಗಿಲ್ಲ. ಓ, ಅದು ನೀವು ಹೊಚ್ಚಿದ್ದ? ಥ್ಯಾಂಕ್ಸ್. ಪೊಲೀಸ್ ಸ್ಟೇಷನ್ ಒಳಗಿದೆ ಅಂತ ಸುಮ್ಮನಿದ್ದೀನಿ. ಇಲ್ಲ ಅಂದಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇದೆಯಾ ನಿನಗೆ? ಸಮರ್ಥ್, ಏನು ನಡೀತು ಅನ್ನೋದು ಹೇಳೋ. ನೀನಾಗಿ ನೀನೇ ಇಂಥ ತೊಂದರೆಗೆ ಯಾಕೆ ಸಿಗಾಕೋತಿದ್ಯಾ? ನಾನೇನು ಅಂತ ಹೇಳಿ? ಇವರೆಲ್ಲರೂ ನನ್ನ ಬಗ್ಗೆ ಇಷ್ಟು ಕಾಳಜಿ ತೋರಿಸ್ತಿದ್ದಾರೆ. ನಮ್ಮಮ್ಮನ್ನ ಮನೇಲಿ ದೇವತೆ ಹಾಗೆ ನೋಡ್ಕೋತಿದ್ದಾರೆ. ಆ ಮನೆ ಋಣನ ನಾನು ಹೀಗಾದರೂ ತೀರಿಸ್ಬೇಕಲ್ವಾ? ನಾನು ಸತ್ಯ ಹೇಳಿದ್ರೆ ನಿಧಿ ಮದುವೆ ನಿಲ್ಲುತ್ತೆ, ಅವಳಿಗೆ ಶಿಕ್ಷೆ ಆಗುತ್ತೆ. ಇಲ್ಲ, ಬಾಳಿ ಬದುಕಬೇಕಾಗಿರೋ ಅವಳ ಬದುಕು ಹಾಳಾಗಬಾರ್ದು. ಏನು ಯೋಚನೆ ಮಾಡ್ತಿದ್ಯಾ ಹೇಳು ಸಮರ್ಥ್. ಮನೇಲೆಲ್ಲ ಗಾಬರಿ ಆಗಿದ್ದಾರೆ, ತುಳಸಿಯವರು ಅಳ್ತಾ ಕೂತ್ಕೊಂಡಿದ್ದಾರೆ. ಇದಕ್ಕೆಲ್ಲ ಏನು ಕಾರಣ? ಮಾತಾಡು. ನೀವು ನನ್ನನ್ನು 100 ಸಲ ಕೇಳಿದ್ರು ನಾನು ಹೇಳೋದು ಒಂದೇ ಉತ್ತರ. ಆಕ್ಸಿಡೆಂಟ್ ಮಾಡಿದ್ದು ನಾನೇ. ದಯವಿಟ್ಟು ಇಲ್ಲಿಂದ ಹೊರಟ್ಬಿಡಿ. ನಿಧಿ ಮದುವೆನ ಚೆನ್ನಾಗಿ ಮಾಡಿ. ಪೊಲೀಸವ್ರು ಬಂದಿದ್ದು, ನನ್ನನ್ನು ಅರೆಸ್ಟ್ ಮಾಡಿದ್ದು, ಇದನ್ನೆಲ್ಲ ಒಂದು ಕನಸು ಅಂತ ಮರ್ತುಬಿಡಿ. ಮನೇಲಿ ಯಾರು ನನ್ನ ಬಗ್ಗೆ ಕಿಂಚಿತ್ತೂ ಯೋಚನೆ ಮಾಡದೆ ನಿಧಿ ಮದುವೆನ ನಗ್ನಗ್ತಾ ಮಾಡಬೇಕು. ಹೊರಡಿ, ದಯವಿಟ್ಟು ಹೊರಡಿ. ಸಮರ್ಥ್, ನೀನು ಇಲ್ಲಿರುವಾಗ ನಾವು ಅಲ್ಲಿ ನಗ್ನಗ್ತಾ ಇರೋಕೆ ಹೇಗೆ ಸಾಧ್ಯ? ನೀನು ಟೈಮ್ ಆಯ್ತು, ತುಂಬ ಹೊತ್ತು ಮಾತಾಡಂಗಿಲ್ಲ, ಹೊರಡಿ. ಸರಿ ಸರಿ, ಹೊರಡ್ತೀವಿ. ಬನ್ನಿ ಹೊರಡ. ಸಮರ್ಥ್, ನೀನು ತಪ್ಪು ಮಾಡಿಲ್ಲ ಅನ್ನೋದು ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ನೀನು ಈ ರೀತಿ ಯಾಕೆ ಸುಳ್ಳು ಹೇಳ್ತಿದ್ದೆ ನಮಗೆ ಗೊತ್ತಿಲ್ಲ, ಆದರೆ ನಿನ್ನ ಬಿಡಿಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ. ಯೋಚನೆ ಮಾಡಬೇಡ, ಧೈರ್ಯವಾಗಿರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.